ನಮ್ಮಂಥ ಆಪರೇಟರ್ಗಳೆಲ್ಲ ಸೇರಿ ಯಲಹಂಕ ಏರಿಯಾದಲ್ಲಿ ತುಂಬ ವರ್ಷಗಳಿಂದ ಕನೆಕ್ಟಿವಿಟಿಯನ್ನು ಬಿಲ್ಡ್ ಮಾಡ್ತಾ ಇದ್ದೀವಿ. ನಮಸ್ತೆ, ನಾನು ಮುರುಳು ಅಂತ. ನಮಸ್ಕಾರ, ಇದು ಚಾಣಕ್ಯ ಡಿಸ್ಟೆನ್ಸ್ ಯಲಹಂಕ ಎಲ್ಲ ಮಾತಾಡ್ತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು GR ಹೆಗ್ಡೆ ಅಂತ. 30 years ಇಂದ ಕೇಬಲ್ ನಡೆಸ್ತಾ ಇದೀವಿ. ನಾವು ಕೇಬಲ್ ಆಪರೇಟರ್ ಈಗ 30-35 ವರ್ಷದಿಂದ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ಅಬೌಟ್ 15 years ಇಂದ ನಾವು ಕೇಬಲ್ ಆಪರೇಷನ್ ನಡೆಸ್ತಾ ಇದ್ದೇವೆ. ಆಮೇಲೆ ನಾವು ಯಲಹಂಕದವ್ರ ಆಪರೇಟರ್ಗಳೆಲ್ಲ ಸೇರಿ BBNL ತಗೊಬೇಕಂತ BBNL ತಗೊಂಡಿದ್ದೀವಿ. ಈಗ BBNL ಜೊತೆ ಸೇರ್ಕೊಂಡು ಇಂಟರ್ನೆಟ್ ಸರ್ವಿಸಸ್, IPTV ಸರ್ವಿಸಸ್, ಟೆಲಿಫೋನ್ ಮತ್ತೆ OTT ಸರ್ವಿಸಸ್ ಶುರು ಮಾಡಿದ್ದೀವಿ. ಆಪರೇಷನ್ನಲ್ಲಾಗಿ ಅಥವಾ ಯಾವುದೇ ರೂಪ ಹೊಸ ಟೆಕ್ನಾಲಜಿಗಳನ್ನಾಗಲಿ ನಮಗೆ ಆಗಾಗ ಅಪ್ಡೇಟ್ ಮಾಡಿ ನಮ್ಮನ್ನು ಹುರಿದುಂಬಿಸಿ ಈ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ನಾವು ಫಸ್ಟು BBNL ಅಪ್ರೋಚ್ ಮಾಡಿ ಕನೆಕ್ಷನ್ ತಗೊಂಡಾಗ ನಮಗೆಲ್ಲ ಕನೆಕ್ಟಿವಿಟಿ ಫಸ್ಟ್ ಸ್ಟಾರ್ಟಿಂಗಲ್ಲಿ 1, 2, 3, 4 ಈ ಥರ ಕನೆಕ್ಟಿವಿಟಿ ಇತ್ತು ಒಂದು 7-8 ವರ್ಷದಿಂದ. ಮತ್ತು ಕನೆಕ್ಟಿವಿಟಿ ಇವಾಗ ಇಂಪ್ರೂವ್ ಮಾಡ್ಕೊಂಡು ಎಲ್ಲ ಆಪ್ರೇಟರ್ಗಳು ಮ್ಯಾಕ್ಸಿಮಮ್ ಇವಾಗ ಒಬ್ಬೊಬ್ಬರು 400 ಕನೆಕ್ಷನ್ನು, 500 ಕನೆಕ್ಷನ್, 600 ಕನೆಕ್ಷನ್ನು, ಇನ್ನೂ ಹೆಚ್ಚುತ್ತೆ ಒಬ್ಬೊಬ್ಬರು ದೊಡ್ಡ ನೆಟ್ವರ್ಕ್ ಅವರು 1000 ಕನೆಕ್ಷನ್ ಈ ಥರ ಮಾಡಿಕೊಂಡು ಇವಾಗ ಡೆವಲಪ್ಮೆಂಟ್ ಮಾಡಿಕೊಂಡಿದ್ದಾರೆ. ಹಾಗೆ ನಮ್ದು ಇದು ಓನ್ ಆಗಿ ನೆಟ್ವರ್ಕ್ ನಡೆಸ್ತಾ ಇರೋದು. ಏನಾದ್ರೂ BBNL ಸೈಡ್ ಇಂದ ಅಥವಾ ಯಾವುದೇ ಒಂದು ಕೆಲಸ ಆಗ್ಬೇಕು ಅಂತಂದ್ರು ಕೂಡ ನಾವು ಎಲ್ಲ ಆಪರೇಟರ್ಗಳು ಸೇರ್ಕೊಂಡು ನಾವು ಒಬ್ರಿಗೊಬ್ರಿಗೆ ಸಹಾಯ ಮಾಡಿಕೊಂಡು ನಾವು ಏನೇ ಹೊಸ ಇಂಪ್ಲಿಮೆಂಟೇಷನ್ ಅಥವಾ ಯಾವುದೇ ರೀತಿ ಕೇಬಲಿಂಗು, ಟ್ರಬಲ್ ಶೂಟಿಂಗು ಎಲ್ಲವನ್ನು ಒಟ್ಟಿಗೆ ಸೇರಿ ಮಾಡ್ತಾ ಇದ್ದೇವೆ. ಇದರಿಂದಾಗಿ ನಮ್ಗೆ ತುಂಬಾ ಹೆಲ್ಪ್ ಆಗಿದೆ. BBNL ಕಡೆಯಿಂದನೂ ಇದಕ್ಕೆ ತುಂಬಾ ಒಳ್ಳೆ ಸಪೋರ್ಟ್ ಇದೆ. ತುಂಬಾ ಚೆನ್ನಾಗಿ ನಡೀತಾ ಇದೆ. ನಮಗೆ ಇವತ್ತಿನ ದಿವಸ ಸುಮಾರು 50 ಜನ ಇಂದ ಹಿಡಿದು 500 ಜನ ತನಕ ಕಸ್ಟಮರ್ಸ್ ಡೆವಲಪ್ ಮಾಡಿದ್ದೀವಿ. ಇವಾಗ IPTV ಬಂದಿರೋದ್ರಿಂದ ಇವಾಗ ಸ್ವಲ್ಪ IPTV ಎಲ್ಲ ಅಪ್ರೋಚ್ ಕೊಟ್ಟಿರೋದ್ರಿಂದ ಇವನ್ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಕ್ಕೆ ನಾವು ಯೋಚನೆ ಮಾಡ್ತಾ ಇದ್ವಿ. ಈ ಥರ ನಾವು LCO ಆಪರೇಟರ್ಗಳು ಗ್ರೋ ಆಗ್ತಾ ಇದ್ರೆ ನಮ್ಮ ಕಮ್ಯುನಿಟಿನೂ ಗ್ರೋ ಆಗತ್ತೆ, ಅದ್ರ ಜೊತೆಗೆ BBNL ಗ್ರೋ ಆಗತ್ತೆ ಅಂತ ಹೇಳೋದಕ್ಕೆ ನಾನು ಭಾಳ ಇಷ್ಟಪಡ್ತೇನೆ.